ಹಾಯ್, ನಮ್ಮ ಹೆಸರು ಸುಚಿತ್ ಅಂತ. ನಾವು ಮಗುದು ನೇಮಿಂಗ್ ಸೆರೆಮನಿಗೋಸ್ಕರನೇ ನಾವು ಇಲ್ಲಿ ಪುನೀತ್ ಇವೆಂಟ್ಸಿಗೆ ನಾವು ಆರ್ಗನೈಸ್ ಮಾಡಿದ್ವಿ. ಇದು ನಮಗೆ ತುಂಬಾ ಖುಷಿ ಪಟ್ಟಿದೆ. ಫಸ್ಟ್ ಇದು ನನಗೆ ಹೇಗೆ ಕಾಂಟ್ಯಾಕ್ಟ್ ಬೆಳೀತು ಅಂತಂದರೆ, ಇಲ್ಲಿ ನಮ್ಮ ರಿಲೇಷನ್ಸ್ ಆಲ್ರೆಡಿ ಅವರು ಒಂದು ಶ್ರೀಮಂತ್ ಕಾರ್ಯ ಮಾಡಿದರು. ಸೊ ನನಗೆ ಆ ಮಾಹಿತಿ ಬಂದಿತ್ತು ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಆದರೆ ನನಗೆ ನಾನು ಆನ್ಲೈನಲ್ಲಿ ಹುಡುಕಿದಾಗ ಗೂಗಲಲ್ಲಿ ನನಗೆ ಇಡೀ ದಾವಣಗೆರೆಯಲ್ಲಿ ಚೆನ್ನಾಗಿ ಅನಿಸಿದ್ದು ಅಂತಂದರೆ, ನನಗೆ ನೋಡ್ತಿದ್ದಂಕಲ್ಲೇ ಈವೆಂಟ್ಸು ಮತ್ತು ಫುಲ್ ಆರ್ಗನೈಸೇಷನ್, ಫುಡ್ಡಿಂದ ಹಿಡಿದು ಡೆಕೋರೇಷನ್ಸಿಂದ ಹಿಡಿದು ಪ್ರತಿಯೊಂದೂ, ಈವನ್ ರೂಮ್ಸ್ ಆಗಲಿ, ಇವ್ರು ಮಾಡೋ ಒಂದು ಡೆಕೋರೇಷನ್ಸ್ ಈವೆಂಟ್ಸಿಂದಾಗಲಿ ಪ್ರತಿಯೊಂದೂ ನೋಡಿ ನನಗೆ ಭಾಳ ಖುಷಿ ಆಯಿತು. ಅದ್ರ ನಡುವೆ ಆಲ್ರೆಡಿ ಒಂದು ಫಂಕ್ಷನ್ಸ್ ನಡೀತಾ ಇತ್ತು. ನನಗೆ ಫುಡ್ಡು ಟೇಸ್ಟಿಗೆ ಅಂತ ಅಂದ್ಬಿಟ್ಟು, ಸರ್ ಬಂದು ನೀವು ಫುಡ್ ಟೇಸ್ಟ್ ಮಾಡಿ ಅಂತ ಅಂದರು. ನಾನು ಫುಡ್ ಟೇಸ್ಟ್ ಮಾಡಿದಾಗ ಎಲ್ಲ ಮಾಡೋಕೆ ಹೋಗಲಿಲ್ಲ, ಜಸ್ಟ್ ಸ್ವೀಟ್ನ ಟೇಸ್ಟ್ ಮಾಡಿದೆ. ಆ ಸ್ವೀಟ್ ಟೇಸ್ಟ್ ಹೇಗಿತ್ತು ಅಂತಂದರೆ, ಆ ಒಂದು ಟೇಸ್ಟಲ್ಲೇ ನಾನು ಕಂಡುಹಿಡಿದ್ಬಿಟ್ಟೆ ಇಲ್ಲಿನ ಡೆಕೋರೇಷನ್ಸು ತುಂಬಾ ಚೆನ್ನಾಗಿದೆ, ಇಲ್ಲಿನ ಫುಡ್ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಈವನ್ ಟುಡೇ ಇವತ್ತು ಬಂದಿದ್ದು ಪ್ರತಿಯೊಬ್ಬರೂ ಎಷ್ಟು ಖುಷಿ ಪಟ್ಟಿದ್ದಾರೆ ಅಂತಂದರೆ, ಪ್ರತಿಯೊಂದು ಫುಡ್ಡಲ್ಲಿ ಯಾವುದೇ ಲೋಪ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ನಾವು ಹೇಳಿದ್ದಲ್ಲಿಂತ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, ನಾವು ಎಕ್ಸ್ಪೆಕ್ಟೇಷನ್ಸ್ಗಿಂತ ಮೀರಿ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದೆ. ಅದು ನಾಟ್ ಓನ್ಲಿ ದಟ್ ಒನ್, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಡೆಕೋರೇಷನ್ಸ್ ಏನು ಮಾಡಿದ್ದಾರೆ ಇವರು, ಈ ಡೆಕೋರೇಷನ್ಸು ಈವೆಂಟ್ಸು ಪ್ರತಿಯೊಬ್ಬರು ಬಂದವರೆಲ್ಲ ಖುಷಿ ಪಟ್ಟಿದ್ದಾರೆ. ಫ್ರೆಂಡ್ಸ್ ಎಲ್ಲ ನಂಬರ್ ಇಸ್ಕೊಂಡು ಹೋಗಿದ್ದಾರೆ, ಮತ್ತು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅಂದ್ಬಿಟ್ಟು. ಪುನೀಟ್ಸ್ ಈವೆಂಟ್ಸ್ ಇವರು ತುಂಬಾ, ನಾನು ಹೇಳಬೇಕು ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್, ಬೈ ಹಾರ್ಟ್ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವರು. ಪುನೀತ್ ಈವೆಂಟ್ಸಿಗೆ ಥ್ಯಾಂಕ್ಸ್ ಎ ಲಾಟ್. ನಾನು ಇವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ಸಿಂದ ಹಿಡಿದು ಪ್ರತಿಯೊಂದು ಐಟಮ್ಸ್ ಚೆನ್ನಾಗಿ ಮಾಡಿದರು. ನನಗೆ ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್.